ನಮಸ್ತೆ. ನಾನು DHO ಡಾಕ್ಟರ್ ಚಂದ್ರಶೇಖರ್ BM ಅಂತ, ತುಮಕೂರು ಜಿಲ್ಲೆ. ಮೊನ್ನೆ ಗುರುವಾರ ಒಂದು AEFI ರಿಯಾಕ್ಷನ್ ಆಗಿದೆ. ಶಿರಾ ತಾಲೂಕು ಗಿರಿನಾಥನಹಳ್ಳಿ ಗುಳಿಗೇನಹಳ್ಳಿ PHC ಸಂಬಂಧ ಬೇಬಿ ಆಫ್ ಕೀರ್ತನ ಅಂತೇಳಿ 4 ತಿಂಗಳ ಮಗು. ಗುರುವಾರ ಇಂಜೆಕ್ಷನ್ ಮಾಡಿದ್ದಾರೆ. ಸೆಕೆಂಡ್ ಡೋಸ್ ಆಫ್ ಪೆಂಟಾವೆಲೆಂಟ್ ಡೋಸ್ ಹಾಕಿದ್ದಾರೆ. ಅದು ಸಂಜೆವರೆಗೂ ಹಾಕ್ಬಿಟ್ಟು ಮನೆಗೆ ಕಳಿಸಿದ್ದಾರೆ. ಒಟ್ಟು ಒಂದು ವಯಲಲ್ಲಿ 6 ಜನ ಮಕ್ಕಳಿಗೆ ಹಾಕಿದ್ದಾರೆ. ಇದು 4ನೇ ಮಗು ಹೋಗಿದೆ, ಮನೆಗೆ ಹೋಗಿದೆ. ಸಾಯಂಕಾಲ ಆಶಾ ವರ್ಕರು ಅವ್ರ ಮನೆ ಕಡೆ ಹೋದಾಗ 4:30 ಹಿಂಗೆ ಪಾಪು ಚೆನ್ನಾಗಿದೆ ಅಂತ ಕೇಳಿದಾಗ ವಾಂತಿ ಆಗಿದೆ 1 ಸತಿ 2 ಸತಿ ಅಂತ ಹೇಳಿದ್ದಾರೆ. ಅದನ್ನು ಸೀದಾ ಅವರು ತಡ ಮಾಡ್ದೇ MCH ಹಾಸ್ಪಿಟಲ್ ಶಿರಾಗೆ ತೊಗೊಂಡೋಗಿದ್ದಾರೆ. ಅಲ್ಲಿ ಪೀಡಿಯಾಟ್ರಿಕ್ಸ್ ಡಾಕ್ಟ್ರು ಅದನ್ನು ರೆಡಿ ಮಾಡಿ ಇದಕ್ಕೆ ಕ್ರಿಟಿಕಲ್ ಆಗಿದೆ, ಇದನ್ನು ಹೈಯರ್ ಸೆಂಟ್ರಿಗೆ ಕಳಿಸ್ಬೇಕು ಅಂತ ಹೇಳಿ ತುಮಕೂರಿಗೆ ಕಳಿಸಿದ್ದಾರೆ. ಆ ಟೈಮಲ್ಲಿ RCHOಗೂ ಫೋನ್ ಮಾಡಿದ್ದಾರೆ. RCHO ಅವರು ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೆಡ್ಡೆಲ್ಲ ರೆಡಿ ಮಾಡಿದ್ದಾರೆ. ಇದು ರೆಡಿ ಮಾಡಿದ ತಕ್ಷಣ ಮಗುನ ಬಂದ ತಕ್ಷಣವೇ ವೆಂಟಿಲೇಟರ್ ಮೇಲೆ ಹಾಕಿ ಅವ್ರಿಗೆ ಟ್ರೀಟ್ ಮಾಡಿದ್ದಾರೆ. ರೆಸ್ಪಾನ್ಸ್ ಮಾಡಿದೆ. ಮಧ್ಯರಾತ್ರಿ 2:45-3 ಗಂಟೆಯಲ್ಲಿ ಮಗು ಅನ್ರೆಸ್ಪಾನ್ಸಿವ್ ಆಗಿ ತೀರೋಗಿದೆ. ಸೊ ಹಂಗಾಗಿ ನಾವು ಇದನ್ನು ಪೊಲೀಸ್ ಕೇಸ್ ಮಾಡಿಸಿ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಯಾಕೆ ಸತ್ತೋಯ್ತು, ಏನು ಕಾರಣ ಇರ್ಬೋದು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಪೊಲೀಸ್ ಕೇಸ್ ಮಾಡಿ ಲೀಗಲಾಗಿ ಇದನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ನಾವು ಜನರಲ್ ಹಾಸ್ಪಿಟ್ಲಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿಸಿದ್ದೀವಿ. ಅದನ್ನು ಪೆಥಾಲಜಿಸ್ಟು ಮತ್ತು ಡಾಕ್ಟ್ರು ಇಬ್ಬರು ಮಾಡಿದ್ದಾರೆ. ಅದನ್ನು ನಾವು ವಿಧಿವಿಜ್ಞಾನ ಸಂಸ್ಥೆಯಾದ FSL ಮಡಿವಾಳಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ. ಅದು ಬಂದ ತಕ್ಷಣ ಅದು ಏನಿಂದ ಸತ್ತಿದೆ ಮತ್ತು ಯಾವ ಸತ್ತಿದೆ ಏನಿರ್ಬೋದು, ಯಾವ ಕಾಸು ಬೇಕಾದ್ರೂ ಇರ್ಬೋದು, ಅದಕ್ಕೆ ಯಾವ ಕಾರಣ ಬೇಕಾದ್ರೂ ಇರ್ಬೋದು. ಬಂದ ಮೇಲೆ ನಾವು ತಿಳಿಸ್ಕೊಡ್ತೇವೆ. ಅದೇ ವ್ಯಾಕ್ಸಿನ್ ರಿಯಾಕ್ಷನ್ ಆಗಿದೆ, ನಾವೇ ಒಪ್ಕೋತಾ ಇದ್ದೀವಿ. ವ್ಯಾಕ್ಸಿನ್ ಆದಮೇಲೆ ವಾಂತಿ ಆಗಿದೆ ಅಂತೇಳಿ ಒಪ್ಕೋತೀವಿ. ಬಟ್ ಕಾಸ್ ನಮಗೆ ಗೊತ್ತಿಲ್ಲ. ಬಂದ ಮೇಲೆ ನಾವು ಕೇಳ್ಬಿಟ್ಟು ತಿಳ್ಕೊತೀವಿ. ಹೌದು, ಜನವರಿಲೂ ಸಹ ರಿಯಾಕ್ಷನ್ ಆಗಿದೆ. ಇದ್ರ ಬಗ್ಗೆ ವಿಶ್ವಸಂಸ್ಥೆ ಅಂಗಭಾಗವಾದ ಇಮ್ಯುನೈಸೇಷನ್ ಅವರು ಬಂದು ಇಲ್ಲಿ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಹೋಗ್ಕೊಂಡು ಕಾರಣ ಏನು ಅಂತ ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಏನಂದರೆ ಒಂದು ಮಗು ಅದ್ರ ಜೊತೆಗೆ ಸೇಮ್ ವೈಲಲ್ಲಿ ಹಾಕಿದಾಗ ರಿಯಾಕ್ಷನ್ ಆಗಿರೋದಿಲ್ಲ. ಇದು 2ನೇ ಬಾರಿ ಥರನೂ ಹಿಂಗೆ ಆಗಿದೆ. ಫಸ್ಟು ಇದು ಭಕ್ತರಳ್ಳಿಲಿ ಇದೇ ಥರ ಆಗಿತ್ತು. ಒಂದು 5 ಜನಕ್ಕೆ ಕೊಟ್ಟಿದ್ರು. ಅವಾಗ ಇದನ್ನು ಒಂದು 1ನೇ 2ನೇ ಮಗು ಇತ್ತು. ಈ ಥರ ಆಗಿದೆ. ಅಂದರೆ ಸರ್ ಇದು ಪೆಂಟಾವೆಲೆಂಟ್ ಅಂದರೆ ಇದು ಲಸಿಕೆ ಪ್ರಾಬ್ಲಮ್ ಆಗ್ತಾ ಇತ್ತು, ಅದನ್ನು ಕೊಡುವಂಥ ಪ್ರಕ್ರಿಯೆ ಏನಾದರೂ ತೊಂದರೆ ಅದನ್ನು ಕಂಡುಹಿಡಿಬೇಕು. ಸೈಟ್ ಆಫ್ ಇಂಜೆಕ್ಷನ್ ಏನಾದರೂ ತೊಂದರೆ ಇದೆಯಾ ಅಥವಾ ವ್ಯಾಕ್ಸಿನಿಂದಲೇ ತೊಂದರೆ ಇದೆಯಾ ಅಂತ. ನಾವು ವ್ಯಾಕ್ಸಿನಿಂದ ಇದುವರೆಗೂ ಯಾವುದೋ ದೂರುಗಳು ಬೇರೆ ಕಡೆಯಿಂದ ಬಂದಿಲ್ಲ. ಇದು ಯಾವ ರೀತಿ ಆಗಿದೆ ಅಂತ ನೋಡಿ ಸೈಟ್ ಆಫ್ ಇಂಜೆಕ್ಷನ್ ಆಗಿದೆಯಾ, ಮಗುಗೆ ಬೇರೆ ಕಾಯಿಲೆ ಇತ್ತಾ, ಏನಾದರೂ ಇತ್ತಾ ಅಂತ ತಿಳ್ಕೊಂಡು ಆಮೇಲೆ ವಿಧಿವಿಜ್ಞಾನದಿಂದ ರಿಪೋರ್ಟ್ ಬಂದ ತಕ್ಷಣ ತಿಳಿಸ್ತೀನಿ. ವ್ಯಾಕ್ಸಿನ್ ಒಂದು ಏನು ವಯಲಲ್ಲಿ ಓಪನ್ ಮಾಡಿದ್ರೆ ತಕ್ಷಣ ಅದನ್ನು ಕೊಡಬೇಕು ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಕೊಡ್ಬೋದು. ಎಷ್ಟು ಜನ ಬರ್ತಾರೆ ಅವತ್ತಿಗೆ ಕೊಡ್ಬೋದು. ಅದನ್ನು ಇಟ್ಕೊಂಡು ನಾವು ನೆಕ್ಸ್ಟ್ ವೀಕನ್ನು ನಾವು ಕೊಡ್ತೀವಿ. ಅದನ್ನು ಫ್ರೀಸಲ್ಲಿ ಇಟ್ಕೊಂಡು ಟೆಂಪ್ರೇಚರ್ ಎಲ್ಲ ಕರೆಕ್ಟ್ ಮಾಡಿ ನಾವು ಕೊಡ್ತಾಯಿದ್ದೀವಿ. ಯಾರಿಗೂ ಇದುವರೆಗೂ ಯಾವುದೇ ಥರ ರಿಯಾಕ್ಷನ್ ಆಗಿಲ್ಲ. ಬೇರೆ ಕಡೆ ಇದೇ ಥರ ವೈಲು ನಾವೆಲ್ಲದಕ್ಕೂ ಸಪ್ಲೈ ಮಾಡಿರ್ತೀವಿ. ಬೇರೆ PHCಲೂ ಆಗಬೇಕು. ಯಾವುದೇ PHCಲೂ ಆಗಿಲ್ಲ ಇದು ಇಡೀ ತುಮಕೂರು ಜಿಲ್ಲೆಯಲ್ಲಿ. ಸೊ ಇದೊಂದು ಕಡೆ ಆಗಿದೆ. ಇದು ಬಂದ ತಕ್ಷಣ ರಿಪೋರ್ಟ್ ನೋಡಿಬಿಟ್ಟು ನಾವು ನಮ್ಮಲ್ಲಿ ತಿಳಿಸ್ತೀವಿ. ಹಾಂ, ಅದು ಡಿಫ್ರೆಂಟ್ ಕಾಸ್ ಆಯಿತು. ಒಂದು ಆಸ್ಪಿರೇಷನ್ ನಿಮೋನಿಯಾ ಆಗಿತ್ತು, ಒಂದು ಬೇರೆ ಥರ ಕಾಸುಗಳೆಲ್ಲ ಬಂದು ಆ ಥರ ಡೆತ್ ಆಯಿತು. ಅದು ವಿಜ್ಞಾನದ ಬಂದಿಂದ ಒಂದು ಅವ್ರ ತಂದೆ ತಾಯಿ ಒಪ್ಪಲಿಲ್ಲ, ಒಂದು ಹೋಗಿದೆ. ಅದು ಬಂದ ತಕ್ಷಣ ಅದನ್ನು ನಾನು ತಿಳಿಸ್ತೀನಿ. ಪೆಂಟಾವೆಲೆಂಟ್ 3 ಡೋಸ್ ಕೊಡ್ತೀವಿ. 1.5 ತಿಂಗಳಿಗೆ, 2.5 ತಿಂಗಳಿಗೆ, 3.5 ತಿಂಗಳಿಗೆ. 4 ತಿಂಗಳಿದ್ದಾಗ ಮಗುಗೆ ಕೊಟ್ಟಿರ್ತೀವಿ. ಅದು ಹುಟ್ಟಿದ ತಕ್ಷಣವೇ 0 ಡೋಸ್ ಅಂತ ಹಾಕ್ತೀವಿ. ಪೋಲಿಯೋ, ಹೆಪಟೈಟಿಸು ಹಾಕ್ತೀವಿ, 2 ಡೋಸ್ ಹಾಕ್ತೀವಿ. 15 ಡೇಸಲ್ಲಿ ಇದು BCG ವ್ಯಾಕ್ಸಿನ್ ಎಲ್ಲ ಹಾಕಿರ್ತೀವಿ. ಮತ್ತು 1.5 ತಿಂಗಳಿಗೆ ನಾವು ಪೆಂಟಾವೆಲೆಂಟ್ ಇಂಜೆಕ್ಷನ್ನು ಇದೆಲ್ಲ ಹಾಕ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆಂದರೆ ಕೆಲವು ಹುಷಾರಿಲ್ದಂಗೆ ಬಂದರೆ ನಮಗೆ 1 ವೀಕಲ್ಲಿ ಅವರು ಟೈಮ್ ಇದ್ದಾಗ ಅವ್ರು ಹುಷಾರಿಲ್ದಂಗೆ ನೆಗಡಿ ಕೆಮ್ಮು ಎಲ್ಲ ಬಂದರೆ ನೆಕ್ಸ್ಟ್ ವೀಕ್ ಹಾಕ್ಲಿಕ್ಕೆ ಹೇಳ್ತೀವಿ. ಜ್ವರ ಬಂದಿದ್ರೆ ಮತ್ತು ಏನಾದರೂ ಜ್ವರ ಜಾಸ್ತಿ ಆಗುತ್ತೆ ಮತ್ತು ಚುಚ್ಚೋದ್ರಿಂದ ಅದಕ್ಕೆ ಜ್ವರ ಗಿರ ಎಲ್ಲ ಬರ್ತದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿರ್ತೀವಿ. ಹಂಗೆ ಆಗಿರ್ಬೋದು, ಸ್ವಲ್ಪ ಡೇಟ್ ಹೆಚ್ಚು ಕಮ್ಮಿ ಆಗಿರ್ಬೋದು.
ಇದೇನಾದ್ರು ತಾಪಮಾನ ಜಾಸ್ತಿ ಇಲ್ಲ, ಇದು ಕ್ಲೈಮೇಟ್ ಚೇಂಜಿಂದ ಏನು ಹೋಗ್ತಾ ಇಲ್ಲ. ನಮ್ಮಲ್ಲಿ ಕ್ಲೈಮೇಟು ಮೋರ್ ದ್ಯಾನ್ ರೆಕಾರ್ಡ್, ನಾವು ಡೈಲಿ ಕ್ಲೈಮೇಟ್ ಚೇಂಜ್ ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ. ನಮ್ಮ ಮಲೇರಿಯಾ ವಿಭಾಗದಿಂದ ಮಾಡ್ತೀವಿ. ಕ್ಲೈಮೇಟ್ ಚೇಂಜು ಇದುವರೆಗೆ ಹೀಟ್ ಸ್ಟ್ರೋಕ್ ಆಗಿರೋ ಅಂಥ ಘಟನೆ ಎಲ್ಲೂ ಇಲ್ಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಪಾವಗಡದಲ್ಲಿ ಒಂದು ಸ್ವಲ್ಪ ಬೇಸಿಗೆ ತಾಪಮಾನ ಮೋರ್ ದ್ಯಾನ್ 34-35 ತನಕ ಹೋಗ್ತಾ ಇದೆ. ಇಲ್ಲಿ ತುಮಕೂರಲ್ಲಿ 32-33 ಇದೆ. ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ ಎಲ್ಲ. ಆಮೇಲೆ ಎಲ್ಲ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಒಂದು 5 ಬೆಡ್ ಹೀಟ್ ಸ್ಟ್ರೋಕ್ ಬೆಡ್ ಇದು ಮಾಡಿದ್ದೀವಿ, ಒಂದು ರೂಮೇ ಮಾಡಿದ್ದೀವಿ. ಯಾವುದಾದ್ರೂ ಬಂದರೆ ಅದನ್ನು ನಾವು ಮತ್ತು ಸರ್ ಈ ಕೇಸಲ್ಲಿ ಅವರು ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ತಕ್ಷಣ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತೇಳಿ ಇಲ್ಲ ಕೊಟ್ಟು ಅವರೇ ಸ್ಟೆಬ್ಲೈಸ್ ಮಾಡಿ ಕಳಿಸಿರೋದು ನಮಗೆ. ಅಲ್ಲಿ ಇಲ್ಲಿ ಈಗ ನಮ್ಮಲ್ಲಿ MCH ಅಂದರೆ ಬೋತ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಎರಡೂ ನಮ್ಮಲ್ಲಿ ಇರುತ್ತೆ. SDU ಎಲ್ಲ ಮೆಟರ್ನಿಟಿಗೆ ಇರುತ್ತೆ, ICU ಬೆಡ್ ಇರುತ್ತೆ, ICU ಪೀಡಿಯಾಟ್ರಿಕ್ಸ್ ಇರುತ್ತೆ, ವೆಂಟಿಲೇಟರ್ ಇರುತ್ತೆ, ವಾರ್ಮರ್ ಇರುತ್ತೆ. 3 ಜನ ಪೀಡಿಯಾಟ್ರಿಷನ್ ಇದ್ದಾರೆ ಅಲ್ಲಿ ಶಿರಾದಲ್ಲಿ. ನಾವು ಯಾವುದೇ ಥರ ಲ್ಯಾಪ್ಸಸ್ ನೋಡ್ಲಿಕ್ಕೆ ಬರಲ್ಲ ಅಲ್ಲಿ. ICU ಇದೆ, ICU ಇದೆ ನಮ್ಮ ಹತ್ರ. ICU ಅಲ್ಲಿ ಇಲ್ಲ ಐ ರಿಸ್ಕು ಈಗ ಏನು ಕ್ರಿಟಿಕಲ್ ಇದೆ ಅಂತ ಹೇಳಿ ಕಳಿಸಿರೋದಷ್ಟೇ. ಕ್ರಿಟಿಕಲ್ ಇಲ್ಲದಿದ್ರೆ ಅಲ್ಲೇ ಮ್ಯಾನೇಜ್ ಮಾಡಿರೋದು, ಅಲ್ಲೇ ಮ್ಯಾನೇಜ್ ಆಗಿರೋದು. ಕ್ರಿಟಿಕಲ್ ಇರೋದ್ರಿಂದ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ, ಸ್ಟೆಬ್ಲೈಸ್ ಮಾಡಿದ್ದಾರೆ. ವಿತ್ IV ಲೈನ್ ಬಂದಿದೆ ಮಗು, ವಿತ್ IV ಲೈನು ಡ್ರಗ್ಸ್ ಬಂದಿದೆ. ನೆಕ್ಸ್ಟ್ ಸರ್ ಇಲ್ಲಿ ಶ್ರೀದೇವಿನಲ್ಲಿ ಮಗು ಮಿಡ್ ನೈಟಲ್ಲಿ ಡೆತ್ ಆಗುತ್ತೆ, ಆದರೂ ಕೂಡ ಮಾರ್ನಿಂಗ್ ಬಿಲ್ ಕ್ಲಿಯರ್ ಆಗೋವರೆಗೂ ನಮ್ಮ ಹತ್ರ ಮೆಡಿಸಿನ್ ಎಲ್ಲ ತರಿಸ್ಕೊಂಡಿದ್ದಾರೆ, ಬಿಲ್ ಎಕ್ಸ್ಟ್ರಾ ತರಿಸ್ಕೊಂಡಿದ್ದಾರೆ. ಅಲ್ಲ, ಮಾರ್ಚರಿಗೆ ಶಿಫ್ಟ್ ಮಾಡಿಸಿದ್ದು ನಾನೇ ನೆನ್ನೆ ಶುಕ್ರವಾರ. ನಾನು ಇಲ್ಲೇ ಇದ್ದು ಅದನ್ನು ಮಾರ್ಚರಿಗೆ ಶಿಫ್ಟ್ ಮಾಡಿ ನೀವೇ ಮಾಡಿಕೊಡಿ ಅಂತಲೂ ಹೇಳಿದ್ದೆ. ಅವರು ಒಂದು ಕೊರಟಗೆರೆ ಕೇಸಲ್ಲಿ ಮಾಡಿ ಅವ್ರಿಗೆ ಡಾಕ್ಟ್ರುಗಳನ್ನೆಲ್ಲ ಅಲಿಸ್ಬಿಟ್ಟಿದ್ದಾರಂತೆ. ಆ ಕಡೆ ಈ ಕಡೆ ಎಲ್ಲ ಮಕ್ಕಳ ಆಯೋಗದವರು ಅವರೆಲ್ಲ ಸ್ವಲ್ಪ ಅವ್ರಿಗೆ ತೊಂದರೆ ಮಾಡಿದ್ರೆ ನಾವು ಮಾಡೋದೇ ಇಲ್ಲ ಅಂತ ಹೇಳಿ ಮಾಡಿದ್ರು. ಆಯಿತು, ಓಕೆ, ನಾವು ಮಾಡಲಿಲ್ಲ ಅಂದರೆ ನಾವೇ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ನಾನೇ ಶಿಫ್ಟ್ ಮಾಡಿ ಸ್ವತಃ ನಾನೇ ಶಿಫ್ಟ್ ಮಾಡಿಸಿದ್ದೀನಿ. ಅದನ್ನು ಶಿಫ್ಟ್ ಮಾಡಿಸಿದ್ದೀನಿ. ಇಲ್ಲ, ಆ ಥರ ಆಗಕ್ಕೆ ಬರಲ್ಲ. ಆ ಥರ ಇದ್ದರೆ ನನ್ನ ದೂರ ಕೊಡಲಿ, ನನಗೆ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡಿ ಅದನ್ನು ಸೆಟ್ರೇಟ್ ಮಾಡಿಕೊಡ್ತೀನಿ. ಅದೆಲ್ಲ ಕಡೆನೂ ನಡೆಯುತ್ತೆ, ಎಲ್ಲ ಕಡೆನೂ ನಡೆಯುತ್ತದು. ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಅವ್ರು ಫಸ್ಟೇ ಹಾಕೋತಾರೆ, ಆಮೇಲೆ ಮಿಕ್ಕಿದ ಅವ್ರ ಕಡೆಯಿಂದ ತರ್ಸ್ಕೊಂಡು ಅವ್ರು ಇಟ್ಕೋತಾರೆ ರೀಪ್ಲೇಸ್ಮೆಂಟ್.